ನಮಸ್ಕಾರ ಆತ್ಮೀಯ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. ಇದು MD ಸ್ಪೆಷಲ್ ರಿಪೋರ್ಟ್. ಕರ್ನಾಟಕದಲ್ಲಿ ತೆರವಾಗಿದ್ದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಒಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿರ್ತಕ್ಕಂಥ ನಿಟ್ಟಿನಲ್ಲಿ ಮೇ 4ಕ್ಕೆ ರಿಸಲ್ಟ್ ಸಾಬೀತುಪಡಿಸಿದ್ದು ಕಾಂಗ್ರೆಸ್ ಒಂದು ಗೆಲುವಿನ ನಗೆ ಬೀರಿದ್ದು ಅಲ್ಲಗಳೆಯುತ್ತಿಲ್ಲ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷವು ಕೆಲವೊಂದಷ್ಟು ನಾಯಕರ ಮೇಲೆ ನಿರ್ದಾಕ್ಷಿಣ್ಯವನ್ನ ಕ್ರಮ ಕೈಗೊಳ್ಳಲಾಗಿತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಅಲ್ಲಗಳೆಯುತ್ತಿಲ್ಲ. ಆಕಸ್ಮಿಕವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ತಪ್ಪು ಮಾಹಿತಿಗಳನ್ನು ಒಳಗೊಂಡು ಅಲ್ಪಸಂಖ್ಯಾತರ ಮುಸ್ಲಿಂ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷ ನಿರ್ಣಯ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ ನಾನು ಈ ಮೂಲಕ ಪ್ರೇಕ್ಷಕ ಬಂಧುಗಳಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಜಮೀರ್ ಅಹ್ಮದ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡ ಭಾರಿ ತಂತ್ರಗಾರಿಕೆ ನಡೆದಿತ್ತು. ಆದರೆ ಅದಾವುದರ ಪರಿವೇ ಇಲ್ಲದೆ ಲೆಕ್ಕವಿಲ್ಲದೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿರ್ತಕ್ಕಂಥದ್ದು. ಸೊ ಇದರಿಂದ ಅಮಾಯಕರ ಒಂದು ತಲೆದಂಡ ಆಗಿರ್ತಕ್ಕಂಥದ್ದು ಸತ್ಯಾಸತ್ಯತೆಯ ಮೂಲಕ ಗೋಚರವಾಗುತ್ತೆ. ಮುಸ್ಲಿಂ ಭದ್ರಕೋಟೆ ಆಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ನ ಒಂದು ಭದ್ರಕೋಟೆಯಲ್ಲಿ ಗೆಲುವಿನ ನಗೆ ಬೀರ್ತಕ್ಕಂತಹ ನಿಟ್ಟಿನಲ್ಲಿ ನಾಯಕರು ಕೆಲಸ ಮಾಡಿರ್ತಕ್ಕಂತಹ ಒಂದು ಪರಿವ್ಯಕ್ತತೆ ಇಲ್ಲಿ ನಾವು ಅಲ್ಲಗಳೆಯುತ್ತಿಲ್ಲ. ಆತ್ಮೀಯ ವೀಕ್ಷಕ ದೇವರುಗಳೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಂದಲದಿಂದ ಸಮರ್ಥ್ ಶಾಮ್ನೂರ್ ಅವರಿಗೆ ಗೆಲುವಿನ ಜಯ ದಕ್ಕಿದ್ದು ಒಂದೆಡೆಯಾದರೆ ಇದರ ಮೂಲಕ ಇಬ್ಬರು ಪ್ರತಿಭಾನ್ವಿತ ಹಾಗೂ ಪ್ರತಿಷ್ಠಿತ ವ್ಯಕ್ತಿಗಳ ತಲೆದಂಡ ಆಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂತಹ ವಿದ್ಯುಕ್ತ ವಾಕ್ಯ ಎಲ್ಲರಿಗೂ ಗೋಚರಿಸುತ್ತಿರುವುದು ಸರಿ. ಹಾಗೆ ಕಾಂಗ್ರೆಸ್ ಪಕ್ಷ ಅಚಾತುರ್ಯವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳ ಆಧಾರದಲ್ಲಿ ಏನು ಜಾತ್ಯತೀತ ಪರವಶತೆಯಲ್ಲಿ ತಾನು ತನ್ನ ನಿಲುವನ್ನು ತಳೆಯುವುದರ ನೀತಿಯಲ್ಲಿ ಏನು ಅಚಾತುರ್ಯಗಳನ್ನು ಮಾಡಿಕೊಳ್ಳುತ್ತೋ ಆ ಒಂದು ನಿಟ್ಟಿನಲ್ಲಿ ಅನೇಕ ಜಾತ್ಯತೀತ ನಾಯಕರ ಒಂದು ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಒಂದು ಭವಿಷ್ಯದ ಮೇಲೆ ಹಲವಾರು ತಾತ್ಪರ್ಯಗಳು ಮತ್ತು ವಿಚಾರಗಳನ್ನು ಮಾಡುವಂತಹ ದಿಕ್ಕಿನಲ್ಲಿ ಸಾಗುತ್ತಿರತಕ್ಕಂಥ ನಿಟ್ಟಿನಲ್ಲಿ ಅಲ್ಲಗಳೆಯುತ್ತಿಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಳೋಣ. ಮೊನ್ನೆ ನಡೆದ ಪಶ್ಚಿಮ ಬಂಗಾಳದ ಹಾಗೂ ಪಂಚ ರಾಜ್ಯಗಳ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವು ಬಹಿರಂಗವಾಗಿಯೇ ಒಂದು ಧರ್ಮದ ಮತಭೇದವನ್ನು ಅನುಸರಿಸಿ ಭಾಷಣವನ್ನು ಮಾಡಿರ್ತಕ್ಕಂತಹ ಉಮೇದುವಾರಿಕೆಯ ನಾಯಕರ ಒಂದು ಪ್ರಶ್ನಾತೀತ ನಿಲುವಳಿಗಳನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಲಾಗಿ ಜಾತ್ಯತೀತತೆಯ ಪರವಶತೆ, ನಮ್ಮ ದೇಶದ ಐಕ್ಯತೆ ಮತ್ತು ಭಾವೈಕ್ಯತೆ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುತ್ತಿಲ್ಲ. ಹಾಗಾಗಿ ಭವಿಷ್ಯದಲ್ಲಿ ಭಾರತದ ಒಂದು ಬವಣೆಯನ್ನು ಏನೇ ಆಲೋಚನೆಗಳಿದ್ರೂ ಕೂಡ ತಾರ್ಕಿಕವಾಗಿ ಭಾರತದ ಭವಿಷ್ಯವನ್ನು ಬರೆಯುವಲ್ಲಿ ಭಾರತೀಯರು ಸಕಲ ಸಂಕಲ್ಪವನ್ನು ತೊಟ್ಟು ಮುನ್ನಡೆಯಬೇಕಾಗಿದೆ. ಹಾಗಾಗಿ ಮತಾಂಧತೆಯನ್ನು ತೊಳೆಯುವುದರ ಮೂಲಕ ಮುನ್ನಡಿತಕ್ಕಂತಹ ನಿಟ್ಟಿನಲ್ಲಿ ಜಾತ್ಯತೀತ ಶಕ್ತಿಯನ್ನು ಒಗ್ಗೂಡಿಸ್ತಕ್ಕಂತಹ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಕೂಡ ಅಲ್ಲಗಳೆಯುತ್ತಿಲ್ಲ ಅಂತಕ್ಕಂಥ ಭಾವನಾತ್ಮಕ ಅಂಶಗಳನ್ನು ಪ್ರೇರೇಪಿಸುತ್ತಾ ಜಾತ್ಯತೀತ ಶಕ್ತಿಗಳು ಮುಂದಾಗಿ ದೇಶದ ಭವಿಷ್ಯವನ್ನು ಬರೆಯುವಲ್ಲಿ ಒಂದಾಗಿ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಕರ್ನಾಟಕದ 2 ಜಿಲ್ಲೆಗಳ
ಒಂದು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರ್ತು. ಇಲ್ಲಿ ತಲೆದಂಡ ಆಗಿರ್ತಕ್ಕಂಥದ್ದು ಪ್ರತಿಷ್ಠಿತ ಪ್ರತಿಭಾನ್ವಿತ ನಾಯಕರದು ಅಂತಕ್ಕಂಥದ್ದು ಅಲ್ಲಗಳಿರುತ್ತಿಲ್ಲ. ಕಾಂಗ್ರೆಸ್ ತಮ್ಮ ಸೂಕ್ತ ನಿಲುವನ್ನು ಬದಲಿಸಿಕೊಂಡು ಅವರಿಗೆ ಮತ್ತೆ ಪಕ್ಷದಲ್ಲಿ ಸ್ಥಾನಮಾನಗಳ ಮೂಲಕ ನಿಲುವಳಿಗಳ ಮೂಲಕ ಜಾತ್ಯತೀತತೆಯ ಗಟ್ಟಿ ಧ್ವನಿಯನ್ನಾಗಿಸಬೇಕು ಅಂತಕ್ಕಂತಹ ಕಳಕಳಿಯ ಮನವಿಯೊಂದಿಗೆ ಸದಾ ನಿಮ್ಮೊಂದಿಗೆ SM ನ್ಯೂಸ್. ಇದು MD ಸ್ಪೆಷಲ್ ರಿಪೋರ್ಟ್.